ಜೈ ಶ್ರೀ ಗುರುದೇವ್ ಜೈ ಶ್ರೀಕಂಠಂಗಳಿಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ, ಬೆಳಗಾಗುತ್ತಲಿದ್ದು ನಾವು ಯಾರ ಇಲ್ಲಿ ಫಸ್ಟ್ ಪಂಚಭೂತಗಳಿಗೆ ನಮಸ್ಕರಿಸಬೇಕು. ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದಿಂದ ಫಸ್ಟ್ ಪಂಚಭೂತಗಳಿಗೆ ಪ್ರಣಾಮಗಳನ್ನು ಹೇಳಬೇಕು. ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ಭವಮಂಡಲದಲ್ಲಿರುವ ಬೆಳಕನಿಯುವ ಸೂರ್ಯ ಚಂದ್ರರಿಗೆ ನಮಸ್ಕಾರ, ಕಣ್ಣಿಗೆ ಕಾಣದ ಪ್ರಾಣವಾಯು ದೇವನಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ ಅಂಥೇಳಿ, ನಂತರ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪದ್ ಬಾಂಧವರಿಗೆ ನಮಸ್ಕಾರ. ಆಪದ್ ಬಾಂಧವರು ಅಂದರೆ ಈ ನಮ್ಮ ಆಪದ್ ಬಾಂಧವರು ಈ ಚಿತ್ರದಲ್ಲಿರ್ತಕ್ಕಂಥವರು ಇವರೇ ನಮಗೆ ನನ್ನ ಆಪದ್ ಬಾಂಧವರು. ಅವರಿಗೆಲ್ಲ ನಮಸ್ಕರಿಸಿ ಎ ಫ್ರೆಂಡ್ ಇನ್ ನೀಡ್ ಎ ಫ್ರೆಂಡ್ ಇನ್ ಡೀಡ್ ಅಂಥೇಳಿ ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ ಅಂಥೇಳಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವತ್. ರಾಷ್ಟ್ರಕವಿ ಕುವೆಂಪು ಹೇಳಿದಂಗೆ, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನನ್ನ ಹಣದ ಹಣವು ನೀನೆ, ನನ್ನ ಮನದ ಮಣವು ನೀನೆ, ತನುವು ನಿನ್ನದು ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತು ಫಲಭಕ್ತುಮೇ ಮಧುಸೂದನ. ಎಲೆ ಮಧುಸೂದನ, ಇದುವರೆಗೆ ಮಾಡಿರುವ ಕೆಲಸವೇ ಆಗಲಿ, ಈಗ ಮಾಡುತ್ತಿರುವ ಕೆಲಸವೇ ಆಗಲಿ, ಮುಂದೆಯೂ ಮಾಡುವ ಕೆಲಸವೇ ವಾಸ್ತವಿಕವಾಗಿ ನಿನ್ನಿಂದ ಮಾಡಲ್ಪಟ್ಟದ್ದೇ ಹೊರತು ಅದರ ಫಲಾಫಲವನ್ನು ಕೆಲಸಲ್ತಕ್ಕದ್ದು ಅಂತೇಳಿ, ಸರ್ವಸ್ತರತು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವಸದ್ಬುದ್ಧಿ ಮಾಪ್ನೋತು ಸರ್ವಶರ್ವತ್ರ ನಂದತು. ಅಮ್ಮ ತಾಯಿ ದುರ್ಗೆ ಎಲ್ರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳನ್ನುಂಟು ಮಾಡೋ ತಾಯಿ ಅಂತ ಇದರ ಅರ್ಥ. ತ್ವಮೇವ ಮಾತಾ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ. ನನ್ನ ತಾಯಿಯೂ ನೀನೇ, ನನ್ನ ತಂದೆಯೂ ನೀನೇ, ನನ್ನ ಬಂಧುವು ನೀನೇ, ನನ್ನ ಬಳಗವೂ ನೀನೇ, ನನ್ನ ವಿದ್ಯೆಯೂ ನೀನೇ, ನನ್ನ ಐಶ್ವರ್ಯವೂ ನೀನೇ ನಮಗೆ ಸರ್ವಸ್ವ, ನೀನೇ ನಮ್ಮ ಸರ್ವಸ್ವ ಅಂಥೇಳಿ, ವಾಣಿ ಗುಣಾಂಕತನೋ ಶ್ರವಣಕಥಾಯಾಮ್ ಅಸ್ತೋಜಕರಂ ಸಮರಸ್ಥ ಪಾದವನ್ನು ದೃಷ್ಟಿಯಂ ಸತಾಂ ದರ್ಶನಿತು. ನನ್ನ ವಾಣಿಯು ನಿನ್ನ ಗುಣಗಾನ ಮಾಡ್ತಾ ಇರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತಾ ಇರಲಿ, ನನ್ನ ಕೈಗಳು ನಿನ್ನ ಕೆಲಸದಲ್ಲಿ ನಿರತವಾಗಿರಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನಿರತವಾಗಿರಲಿ, ನನ್ನ ದೃಷ್ಟಿಯು ನಿನ್ನಂತಹ ದೇಹಪ್ರಾಯರಾದ ಸಜ್ಜನ ನಿರತವಾಗಿರಲಿ ಅಂತ ಅರ್ಥ. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ಚಿನ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.